ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ತಪ್ಪದೆ ಅರಿಶಿಣದ ನೀರಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಇರುವಂಥ ಕಷ್ಟಗಳು ದೂರ ಆಗುತ್ತೆ. ಸಮಸ್ಯೆಗಳು, ಬಾಧೆ, ಕಣ್ಣೀರು ಯಾವುದೇ ರೂಪದಲ್ಲಿದ್ದರೂ ಕೂಡ ಹಣಕಾಸಿನ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಹಾಗೂ ನಮ್ಮ ಮನೆಯಲ್ಲಿ ಸದಸ್ಯರು ಇರ್ತಾರಲ್ವ, ಅವರು ನಮ್ಮ ಮಾತನ್ನು ಕೇಳಬೇಕು, ಬುದ್ಧಿವಂತಿಕೆಯಿಂದ ನಡ್ಕೊಳ್ಬೇಕು, ಎಲ್ಲರ ಜೀವನದಲ್ಲೂ ಕೂಡ ಆರಾಮಾಗಿ ನಾವು ಇರಬೇಕು ಅಂತ ಬಯಸುವಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅರಿಶಿಣದ ನೀರು ಅನ್ನುವಂಥದ್ದು ಶಕ್ತಿದಾಯಕವಾಗಿರುತ್ತೆ. ನಮ್ಮ ಸಮಸ್ಯೆಗಳನ್ನು, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಬುಧವಾರ ಯಾಕೆ ಮಾಡ್ಕೊಳ್ಬೇಕು ಅಂದರೆ, ಗಣಪತಿ ಸ್ವಾಮಿ ಬಂದು ಪ್ರಥಮ ಪೂಜೆಯನ್ನು ಪಡೆದುಕೊಳ್ಳುವಂಥ ಭಗವಂತನು ವಿಘ್ನ ವಿನಾಶಕ. ನಮ್ಮ ಕೆಲಸಗಳಲ್ಲಿ ವಿಘ್ನ ಬರ್ತಾ ಇದ್ದರೆ ಹಾಗೂ ಪ್ರತಿಯೊಂದರಲ್ಲೂ ಕೂಡ ಅಡೆತಡೆಗಳಿದ್ದರೆ ಅವುಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಅರಿಶಿಣದ ನೀರಿಗೆ ಇದೆ ಸ್ನೇಹಿತರೆ. ಯಾವ ಜಾಗದಲ್ಲಿ ಅರಿಶಿಣದ ನೀರಿನ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರು ಯಥೇಚ್ಛವಾದಂಥ ಆದಾಯವನ್ನು ಕಾಣ್ತಾರೆ. ಯಜಮಾನರಿಗೆ ಸಂಬಳ, ಪ್ರಮೋಷನ್ ಇದೆಲ್ಲವೂ ಕೂಡ ಕಂಡುಕೊಳ್ಬಹುದು. ನಮ್ಮ ಸುತ್ತಮುತ್ತ ನಮಗೆ ಅಕ್ಕಪಕ್ಕದಲ್ಲೂ ಕೂಡ ಏನಾದರೂ ಜಗಳಗಳಾಗ್ತಾ ಇದ್ದರೆ, ಮನಸ್ತಾಪಗಳಿದ್ದರೂ ಕೂಡ ಎಲ್ಲವೂ ಸಾವಧಾನವಾಗಿ ಆಗುತ್ತೆ. ಹೇಗೆಂದರೆ ಎಷ್ಟೋ ಜನ ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ನಾವು ಕೆಲಸದ ಜಾಗದಲ್ಲಾಗಿರಬಹುದು, ನಾವು ಈ ಮನೆ ಹತ್ರ ಇರಬಹುದು, ಪ್ರತಿಯೊಂದಕ್ಕೂ ಕೂಡ ಏನಾದರೂ ಒಂದು ಅಡಚಣೆ ಬರ್ತಾನೆ ಇರುತ್ತೆ. ಅವುಗಳನ್ನು ನಾವು ನೀಟಾಗಿ ತೊಲಗಿಸೋದಕ್ಕೆ ಈ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ಯಾವ ಜಾಗದಲ್ಲಿ ನೆಲೆಸ್ತಾಳೆ ಅಂದರೆ, ಆ ಲಕ್ಷ್ಮಿ ಎಲ್ಲಿ ಇರೋದಿಲ್ವೋ ಆ ಜಾಗಕ್ಕೆ ತಾಯಿ ಬರ್ತಾಳೆ. ಅದಕ್ಕೆ ಬುಧವಾರದ ದಿನ, ಯಾಕಂದರೆ ಗಣಪತಿ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯನ್ನು ನಾವು ಮುಖ್ಯವಾಗಿ ಪೂಜಿಸೋದ್ರಿಂದ ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ. ನಾವು ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ವಿಘ್ನ ವಿನಾಶಕ, ನಮ್ಮ ಕೆಲಸಗಳಲ್ಲಿ ವಿಘ್ನ ಬರದೇ ಇರುವಂತೆ ಕಾಪಾಡ್ತಾನೆ. ಬುಧವಾರದ ದಿನ ತಪ್ಪದೆ ಇನ್ನು ಈ ಸಣ್ಣ ಕೆಲಸ ಕೂಡ ಮಾಡ್ಕೊಳ್ಳಿ. ಹೆಸರು ಕಾಳು ಏನಾದರೂ ಇದ್ದರೆ ಒಂದು ಇಡಿಯಷ್ಟು ರಾತ್ರಿನೇ ನೆನೆಸಿಡಿ. ಬುಧವಾರದ ದಿನ ನೀವು ಪಕ್ಷಿಗಳಿಗೆ ಆಫರ್ ಮಾಡಿ ಸ್ನೇಹಿತರೆ. ನೋಡಿ, ನಿಮ್ಮದು ಎಷ್ಟೇ ಕೆಲಸಗಳಿದ್ದರೂ, ಯಾವುದೇ ಕೆಲಸ ಇರಲಿ, ಈ ಕೆಲಸ ಆಗ್ತಾನೆ ಇರೋದಿಲ್ಲ, ಈ ಕೆಲಸಕ್ಕೆ ತುಂಬ ಸಮಯ, ದುಡ್ಡು ವ್ಯರ್ಥ ಮಾಡಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಆರೋಗ್ಯದಿಂದ ಹಿಡಿದು ಹಣಕಾಸಿನ ವಿಚಾರದವರೆಗೂ, ಮನೆ ಕಟ್ಟುವ ವಿಚಾರವರೆಗೂ ಎಷ್ಟೇ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿದ್ರೂ ಕೂಡ ಸರಾಗವಾಗಿ ನಡೆಯುತ್ತೆ. ಹೆಸರು ಕಾಳನ್ನು ನೆನೆಸಿ ನಾವು ಒಂದು ಇಡಿಯಷ್ಟು ಪಕ್ಷಿಗಳಿಗೆ ಆಫರ್ ಮಾಡ್ತಾ ಬಂದಾಗ ಬುಧವಾರದ ದಿನ, ಬುಧನ ಒಂದು ಅನುಗ್ರಹ ಇದ್ದರೆ ನಮಗೆ ಬಿಸ್ನೆಸ್ಸು, ವಾಕ್ಚಾತುರ್ಯ, ನಮಗೆ ಟ್ಯಾಲೆಂಟ್ ಏನು ಅನ್ನೋದು ತೋರಿಸ್ಕೊಡುವಂಥದ್ದು. ಯಾಕಂದರೆ ಬುದ್ಧಿವಂತಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದನ್ನು ನಾವು ಪಡ್ಕೊಳ್ಳೋದಕ್ಕೂ ಬುಧವಾರದ ದಿನ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇನ್ನು ನೀವೇನಾದರೂ ಗಣಪತಿ ದೇವಸ್ಥಾನಕ್ಕೆ ಆ ದಿನಗಳಲ್ಲಿ ಹೋಗೋದೇನಾದರೂ ಇದ್ದರೆ ಹೆಸರು ಕಾಳು, ಬೆಲ್ಲ, ಅಕ್ಕಿ ಯಾರಿಗಾದರೂ ನೀವು ದಾನದ ರೂಪದಲ್ಲಿ ಕೊಡಬಹುದು. ಈ ರೀತಿ ದಾನವನ್ನು ಮಾಡೋದ್ರಿಂದ ನಾವು ಒಂದಿಷ್ಟು ದಾನ ಮಾಡ್ತೀವಿ ಅಂದರೆ ಅದರ 1000ರಷ್ಟು ನಮಗೆ ಸಂಪತ್ತಾಗಿರಬಹುದು, ಒಳ್ಳೆಯದಾಗಿರಬಹುದು, ಏನೇ ಆಗಲಿ ಡಬಲ್ ನಮಗೆ ಸಿಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿರುವಂಥದ್ದು. ಇನ್ನು ನೀವು ಇದನ್ನು ಸರಿಯಾಗಿ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಸಂಧ್ಯಾ ಸಮಯ ನಾವು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ, ತುಂಬ ಪ್ರಶಾಂತವಾಗಿರುತ್ತೆ, ನಿಶಬ್ದವಾಗಿರುತ್ತೆ, ದೇವತೆಗಳು ಸಂಚರಿಸುವಂಥ ಸಮಯ ಆಗಿರುತ್ತೆ. ಆ ಸಂಧ್ಯಾ ಸಮಯದಲ್ಲಿ ನಾವು ಮಾತಾಡುವಂಥದ್ದು, ಆಲೋಚನೆ ಮಾಡುವಂಥದ್ದು ಶುದ್ಧವಾಗಿದ್ದಾಗ ತಥಾಸ್ತು ದೇವತೆಗಳು ನಮಗೆ ಅಸ್ತು ಅಂತ ಹೇಳ್ತಾರೆ. ಆಗ ಆ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಯಾವಾಗಲೂ ಅದಕ್ಕೆ ನಮ್ಮ ಹಿರಿಯರು ಒಳ್ಳೆ ಮಾತಾಡಿ, ಒಳ್ಳೆ ಆಲೋಚನೆ ಮಾಡಿ ಅಂತ ನಮ್ಗೆ ಹೇಳ್ತಾ ಇರ್ತಾರೆ. ನಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತಾ ಇರ್ತೀವಿ, ನಾವು ಏನು ಮಾಡ್ತಾ ಇರ್ತೀವಿ, ಅದೇ ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನೀವು ಎಲ್ಲ ರೀತಿಯ ಆದಂಥ ಸುಖ ಸಂತೋಷವನ್ನು ಪಡ್ಕೊಳ್ತೀರ. ಒಂದು ಗಾಜಿನ ಲೋಟವನ್ನು ತಗೊಳ್ಳಿ. ಮುಖ್ಯವಾಗಿ ಗಾಜಿನ ಲೋಟ ಯಾಕೆ ಅಂದರೆ ಅದು ಪಾರದರ್ಶಕವಾಗಿರುತ್ತೆ,
ಟ್ರಾನ್ಸ್ಪರೆಂಟ್. ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನೆಗೆಟಿವ್ ಎನರ್ಜಿಯನ್ನು ಇದು ಎಳ್ಕೊಳ್ಳುತ್ತೆ. ಅದಕ್ಕೆ ಅದರಲ್ಲಿ ಕುಡಿಯುವಂಥ ನೀರನ್ನು ಹಾಕಿ, ಶುದ್ಧವಾದಂಥ ನೀರು ಹಾಕಿದ ಮೇಲೆ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಅದು ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಲವಂಗಗಳನ್ನು 5 ಹಾಕಿ. ಲವಂಗಗಳು ಕೆಲಸಗಳು ಸರಾಗವಾಗಿ ಆಗೋದಕ್ಕೆ. ಎಷ್ಟೋ ಜನಕ್ಕೆ ಯಜಮಾನರಿಗೆ ದುಡಿಯೋದಕ್ಕೆ ಇಷ್ಟ ಇರೋದಿಲ್ಲ, ಮಕ್ಕಳಿಗೆ ದುಡಿಯೋದಕ್ಕೆ ಇಷ್ಟ ಇರೋದಿಲ್ಲ, ಸೋಂಬೇರಿತನ ಅನ್ನೋದು ಬಂದುಬಿಟ್ಟಿರುತ್ತೆ. ಏನಾದರೂ ಮನೆಯಲ್ಲಿ ಹೆಣ್ಮಕ್ಳು ಮಾತಾಡಿದ್ರೆ, ಅವ್ರಿಗೆ ಬುದ್ಧಿವಾದ ತಿಳಿಸ್ಕೊಡೋಕೆ ಹೋದರೆ ಸುಖ ಸುಮ್ಮನೆ ಜಗಳ ಮಾಡ್ತಾರೆ, ಗುರ್ರ ಅಂತ ಬರ್ತಾರೆ, ಖರ್ಚಿಗೆ ದುಡ್ಡು ಕೊಡೋದಿಲ್ಲ. ತುಂಬ ಕಷ್ಟಪಟ್ಟು ಹೆಣ್ಮಕ್ಳು ಮನೆಯನ್ನು ನಡೆಸ್ತಾ ಇರುವಂಥವರು ಕೂಡ ಇರ್ತಾರೆ. ಅವ್ರುಗಳು ಇದನ್ನು ಮಾಡಿಕೊಂಡಾಗ, ಯಾಕಂದರೆ ಒಂದು ಸಾರಿ ಈ ಪರಿಹಾರವನ್ನು ನೀವುಗಳು ತಪ್ಪದೆ ಒಂದು ಏನು ಅಂದುಕೊಂಡಿರ್ತೀರ ನೋಡಿ, ಹಾಗೂ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ, ಯಜಮಾನರು, ಮಕ್ಕಳು, ಇವರೆಲ್ಲರೂ ಕೂಡ ನಿಮ್ಮ ಮಾತು ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅಂದರೆ ಕೆಲಸಕ್ಕೆ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಹಾಗೂ ನಿಮ್ಮ ಮನೆಯ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಉತ್ತಮವಾದಂಥ ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಮಾಡೋದಕ್ಕೆ ಇದು ಎಲ್ಲ ರೀತಿಯಾದಂಥ ಸಹಾಯವನ್ನು ಮಾಡುತ್ತೆ. ಒಂದೇ ಒಂದು ಅರಿಶಿಣದ ನೀರಿನ ಪರಿಹಾರ ನಮಗೆ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ ನೋಡಿ, ಅವುಗಳನ್ನು ನಾವು ಯಾವ ರೀತಿ ಜಾಣ್ಮೆಯಿಂದ ನಿಭಾಯಿಸ್ತೀವಿ ಅಷ್ಟು ಒಳ್ಳೆಯದಾಗುತ್ತೆ, ಅಷ್ಟು ಸಕಾರಾತ್ಮಕವಾದಂಥ ಲಾಭಗಳು ನಮಗೆ ಸಿಗುತ್ತೆ. ಇದನ್ನು ನೀವು ದೃಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ಮಾಡ್ತೀರೋ, ಮೇಲಿಂದ ಕೆಳಗಡೆ ಮಾಡ್ತೀರೋ ಅಥವಾ ತಲೆಯ ಸುತ್ತು ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. 3 ಸಾರಿ, 5 ಸಾರಿ, 7 ಸಾರಿ, ಇಷ್ಟು ಸಾರಿ ಆದರೂ ನೀವು ಮಾಡ್ಕೊಳ್ಬಹುದು. ಮಾಡಿಬಿಟ್ಟು ಈ ರೀತಿ ಒಂದು 3 ದಾರಿ 4 ದಾರಿ ಇರುವಂಥ ಜಾಗದಲ್ಲಿ ಒಂದು ಪಕ್ಕಕ್ಕೆ ಹೋಗಿ ಈ ನೀರನ್ನು ಚೆಲ್ಲಿಬಿಟ್ಟು ಬನ್ನಿ. ಯಾಕಂದರೆ ರಾತ್ರಿ ಆದರೆ ಯಾರೂ ಇರೋದಿಲ್ಲ, ಓಡಾಡೋದು ಕಡಿಮೆ ಇರುತ್ತೆ. ನಮ್ಮ ಮನೆಯಲ್ಲಿ ಇರುವಂಥದ್ದು, ನಮ್ಮ ಮನಸ್ಸಲ್ಲಿ ಇರುವಂಥದ್ದು, ನಮಗಿರುವಂಥದ್ದು ಎಲ್ಲ ಕಷ್ಟಗಳು ಕೂಡ ಒಂದೇ ಸಮನೆ ಈ ನೀರು ಎಳ್ಕೊಳ್ಳುವಂಥ ಕೆಲಸ ಮಾಡೋದು ತುಂಬ ಶಕ್ತಿದಾಯಕವಾಗಿರುತ್ತೆ. ಇದನ್ನು ನೀವು ತಗೊಂಡೋಗಿದ್ದೆ ಈ ಥರ ಹಾಕ್ಬಿಟ್ಟು ಬನ್ನಿ, ನೋಡಿ ಎಷ್ಟು ಉತ್ತಮವಾದ ಫಲಗಳು ಸಿಗುತ್ತೆ ಅಂತ.